ಸಪೋರ್ಟ್ ಮಾಡಿದಷ್ಟು ನಮ್ಮ ಡೀಲರ್ ಆಗಿರ್ಬೋದು, ನಮ್ಮ ಆರ್ಟಿಒ ಆಗಿರ್ಬೋದು, ನಾವೇ ಹೋಗಿ ಆರ್ಟಿಒ ಆಫೀಸರ್ ಕೇಳಿದ್ರೆ 101 ಕ್ವಶನ್ ಕೇಳ್ತಾರೆ. 101 ಕ್ವಶನ್ ಕೇಳ್ತಾರೆ. ನಾವೇ ಯಾವ್ದೇ ಹೋಗ್ಲಿ ಒಂದು ಫಾರಂ ಡೈರೆಕ್ಟ್ ಆಗಿ ಹಾಕಿದ್ರೆ ಅದಕ್ಕೆ ಪ್ರೊಸೀಜರ್ ಇಲ್ಲ, ಪ್ರೊಸೀಜರ್ ಪ್ರಕಾರ ಬರ್ಬೇಕು ಅಂತಾರೆ. ಅವ್ರದ್ದು ಏನಿಲ್ಲ ಅನ್ನೋ ಒಂದು ವಾರದಲ್ಲಿ 10 ದಿನದಲ್ಲಿ ಡಿಎಲ್ ಬರುತ್ತೆ ಕೈಗೆ. ನೋಡಿ, ಪ್ರತ್ಯಕ್ಷವಾಗಿ ತೋರಿಸ್ತಾ ಇದೀನಿ. ಇದು ಫೋಟೋ ಮ್ಯಾಚ್ ಮಾಡಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ, ಅದು ಡಿಎಲ್ ನಂಬರ್ಗೆ ಎಲ್ಲ ಚೇಂಜ್ ಮಾಡಿದ್ದಾರೆ. ನಿನ್ನೆ ಒಬ್ಬರದಿದೆ, ಅವ್ನಿಗೆ 20 ವರ್ಷ 2013ರಲ್ಲಿ ಡಿಎಲ್ ಆಗಿದೆ. ಅದು ಯಾರು ಕೊಟ್ಟರು ಅವನಿಗೆ? 2013ರಲ್ಲಿ ಡಿಎಲ್ ಮಾಡಿದ್ದಾರೆ. ಅವನಿಗೆ ಆಧಾರ್ ಕಾರ್ಡ್ ಪ್ರಕಾರ 20 ವರ್ಷ ಅವನಿಗೆ 2013ರಲ್ಲಿ ಡಿಎಲ್ ಕೊಟ್ಟಿದ್ದಾರೆ. ಅವ್ರು 9 ವರ್ಷ ಇದ್ದಾಗ ಯಾವ ಕಾರಣಕ್ಕೆ ಡಿಎಲ್ ಕೊಟ್ಟಿದ್ದಾರೆ ಆರ್ಟಿಒ ಅವರು ಅಂತ ಕೇಳಬೇಕು. 18 ವರ್ಷ ಆದ್ಮೇಲೆ ಡಿಎಲ್ ಕೊಡಬೇಕು. ಅವನು 2013ರಲ್ಲಿ ಡಿಎಲ್ ಆಗಿದೆ. 2013ರಲ್ಲಿ ಡಿಎಲ್ ಆಗಿದೆ ಅಂದ್ಮೇಲೆ ಈಗ ಅವನಿಗೆ 20 ವರ್ಷ. 9 ವರ್ಷಕ್ಕೆ ಯಾವ ಮಗು ಡಿಎಲ್ ಕೊಡ್ತಾರೆ? ಕಾನೂನು ಇದೆಯಾ ಆ ತರ ಕೊಡೋದಕ್ಕೆ? ಕಾನೂನು ಅಡಿಯಲ್ಲಿ ಡಿಎಲ್ ಕೊಡ್ಬೋದು 9 ವರ್ಷಕ್ಕೆ. 35,000 ರೂಪಾಯಿ ಒಬ್ಬ ಡೀಲರ್ ತಗೊಂಡು ಅವರಿಗೆ ಡಿಎಲ್ ಪರ್ಮಿಟ್ ಎಲ್ಲ ಡಿಸ್ಪ್ಲೇ ಕೂಡ ಓಲಾ, ಒಬ್ಬರು ರ್ಯಾಪಿಡೋ ನಮ್ಮ ಹತ್ರ ಎಲ್ಲಾನು ಅಟ್ಯಾಚ್ ಮಾಡಿ ಕೊಡೋದಂತೆ. ಯಾರು ನೀವು ಕೊಟ್ಟಿದ್ದು ಅಂತ ಹೇಳಿದ್ರೆ ಹೆಸರು ಹೇಳ್ತಾ ಇಲ್ಲ, ಕೂರ್ಕೊಂಡು ಬಂದಿದ್ದಾನೆ. ಅವನ ಆಟೋದಲ್ಲಿ 4-5 ಜನ ಒಂದು ಆಟೋದಲ್ಲಿ ಬಂದಿದ್ದಾರೆ. ನೋಡಿ, ಇದಿಷ್ಟು ಡಿಎಲ್ಗಳು ಫೇಕ್, ಯಾವ್ದು ಒಂದೂ ಸರಿಯಾಗಿಲ್ಲ. ನೋಡಿ, ಇಲ್ಲಿ ನೋಡಿ, ಎಂಪರಿಯನ್ ಹೊಡೆದ್ರೆ ಎಲ್ಲ ಕಲರ್ ಜೆರಾಕ್ಸ್ ಇಲ್ಲ. ಬರ್ರಪ್ಪ ಅಂದರ್ ದೊಡ್ಡ ಕೆಲಸ ಅಲ್ಲಣ್ಣ ಅದು. ನೋಡಿ ಸರ್, ಇದು ನೋಡಿ ಅಗ್ಲ ಮಾಡೋಣ. ಅದು ಗುಡ್ಡೆ ಹಾಕ್ಬಿಟ್ಟಿದ್ಯಲ್ಲ, ಗುಡ್ಡೆ ಅದು ಮಣ್ಣಾಗ ಹೋದ್ರೂ ಬರೋಲ್ಲ. ಒಂದು ತೋರಿಸ್ತಾ ಇರೋದು ನೋಡಿ, ತೋರಿಸ್ತಾ ಇರೋದು ಅಷ್ಟೇ. ಯಾರು ವಾದ ಒರಿಜಿನಲ್ ಮಾಡಿ ಕೊಟ್ಟಿದ್ದಾರೆ ಅಂತ. ಒರಿಜಿನಲ್ ನೋಡಿ, ಯಾವ್ದು ಆಧಾರ್ ಕಾರ್ಡ್